ಇಷ್ಟೋ ತನಕ ಲೇಔಟ್ ನೋಡಿದಾಯ್ತು. ಈಗ ಅದರಲ್ಲಿ ನಿಯರಲ್ಲಿ ಇರುವಂತಹ ಒಂದು ಅವ್ರದ್ದೇ ಆದ ಆಫೀಸ್ ಇದೆ. ಅಲ್ಲೇನೆಲ್ಲ ಸಿಗುತ್ತೆ ಗೊತ್ತಾ, ನಿಮಗೆ ಸೈಟ್ ನೋಡೋರಿಗೆ ವಿಸಿಟ್ ಕೂಡ ಅವರೇ ಮಾಡಿಸ್ತಾರೆ, ಅವರೇ ಕರ್ಕೊಂಡು ಹೋಗಿ ವಿಸಿಟ್ ಮಾಡಿಸುವಂಥದ್ದು, ಜೊತೆಗೆ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ ಫೆಸಿಲಿಟೀಸ್ ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ. ಅಷ್ಟೇ ಅಲ್ಲ, ಇನ್ನು ಮನೆ ಕಟ್ಟಬೇಕು ಅಂದ್ಕೊಂಡವ್ರಿಗೆ ಅಲ್ಲಿ ರಿಜಿಸ್ಟ್ರೇಷನ್ ಆಗೋದು ಹೇಗೆ ಅದ್ರ ಬಗ್ಗೆ, ಮತ್ತೆ ಇಲ್ಲಿ ಆರ್ಕಿಟೆಕ್ಚರು ಅವರೇ ಇದ್ದಾರೆ. ಸೈಟ್ ವಿಸಿಟಿಂದ ಹಿಡಿದು ಮನೆ ಕಟ್ಟುವವರೆಗೂ ಎಲ್ಲ ರೀತಿಯ ಫೆಸಿಲಿಟೀಸ್ ಒಂದೇ ಆಫೀಸಲ್ಲಿ ಸಿಗುವಂಥದ್ದು. ಬನ್ನಿ ಹಾಗಾದ್ರೆ ಏನೆಲ್ಲ ಇದೆ ಅಂತ ನಾವು ಡೈರೆಕ್ಟ್ ಆಗಿ ನೋಡ್ಕೊಂಡು ಬರೋಣ. ಆಫೀಸ್ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ಏನೆಲ್ಲ ಕೆಲಸ ನಡೆಯುತ್ತೆ ಅವ್ರ ಜೊತೆನೇ ಹೋಗಿ ಡೈರೆಕ್ಟ್ ಆಗಿ ಮಾತಾಡ್ಸೋಣ ಬನ್ನಿ. ಹಾಯ್ ಮೇಡಮ್, ಹೇಗಿದ್ದೀರಾ? ಹಲೋ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಓಕೆ, ನಾನು ಚೆನ್ನಾಗಿದ್ದೀನಿ. ಓಕೆ, ನಿಮ್ಮ ಆಫೀಸಲ್ಲಿ, ಈ ಆಫೀಸಲ್ಲಿ ನಿಮ್ಮ ಡ್ಯೂಟಿ ಏನು ನಡೆಯುತ್ತೆ? ಮ್ಯಾಮ್, ನಮ್ಮದು ಬಂದು ಟೆಲಿಕಾಲಿಂಗ್ ಫೀಲ್ಡ್ ಬರುತ್ತೆ. ಸೊ ನಾವು ಬರೋ ಕಾಲ್ಸ್ ಏನು ಬರುತ್ತೆ ಅದನ್ನು ಅಟೆಂಡ್ ಮಾಡ್ತೀವಿ. ಮತ್ತು ಅವ್ರಿಗೆ ಏನೇ ಇನ್ಫಾರ್ಮೇಷನ್ ಬೇಕಂದ್ರೂ ಕೂಡ ನಾವು ಕೊಡ್ತೀವಿ. ಇವಾಗ ಲೈಕ್ ಸೈಟ್ ಬಗ್ಗೆ ಆಗಿರ್ಬೋದು, ಪ್ರಾಜೆಕ್ಟ್ಸ್ ಬಗ್ಗೆ ಆಗಿರ್ಬೋದು, ಲೈಕ್ ಲೀಗಲ್ಸ್ ಬಗ್ಗೆ ಆಗಿರ್ಬೋದು. ಸೊ ಅವ್ರು ಕಾಲ್ ಮಾಡಿ ಅವ್ರಿಗೆ ಏನೇ ಇನ್ಫಾರ್ಮೇಷನ್ ಬೇಕಂದ್ರೂ ಕೂಡ ನಾವು ಕೊಡ್ತೀವಿ. ಅದಾದಮೇಲೆ ಸೈಟ್ ವಿಸಿಟ್ ಕೂಡ ನಾವೇ ಮಾಡಿಸ್ತೀವಿ. ನೆಕ್ಸ್ಟು ರಿಜಿಸ್ಟ್ರೇಷನ್ವರೆಗೂ ಏನು ಅಪ್ಡೇಟ್ಸ್ ಇದೆಯೋ ಸೊ ಅದೆಲ್ಲ ನೀವೇ ನೋಡ್ಕೊಳ್ಳೋಣ. ಓಕೆ, ಈ ಟೈಮಿಂಗ್ಸ್ ಏನಾದರೂ ಇಷ್ಟೊತ್ತಿಂದ ಇಷ್ಟೊತ್ತು ಆ ಥರ ಎಲ್ಲ ಏನಿಲ್ಲ ಮ್ಯಾಮ್. ಅವರು ಯಾವಾಗ ಬೇಕಂದ್ರೂ ನಮಗೆ ಕಾಲ್ ಅವೈಲೇಬಲ್ ಇರ್ತೀರಾ? ಸೊ ನಾವು ಯಾವಾಗೂ ಅವೈಲೇಬಲ್ ಇರ್ತೀವಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹಲೋ ಸರ್, ನಮಸ್ಕಾರ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಓಕೆ, ಈ ಆಫೀಸ್ನಲ್ಲಿ ನಿಮ್ಮ ಡ್ಯೂಟಿ ಏನಿರುತ್ತೆ ಸರ್? ಮೇಡಮ್, ಇವಾಗ ಸೈಟ್ ಪರ್ಚೇಸಿಂದ ಹಿಡಿದು ಟೋಟಲ್ ಕನ್ಸ್ಟ್ರಕ್ಟ್ ಆಗಿ ಕೀ ಹ್ಯಾಂಡ್ ಓವರ್ ಮಾಡೋವರೆಗೂ ಪ್ರತಿಯೊಂದು ನಮ್ಮದೇ ಇರುತ್ತೆ. 30-40 ಆಗಲಿ, 20-30 ಆಗಲಿ, 30-50 ಆಗಲಿ, ಏನೇ ಕನ್ಸ್ಟ್ರಕ್ಷನ್ ಇದ್ರೂ ಪ್ರತಿಯೊಂದೂ ಬಿಫೋರ್ 6 ಮಂತ್ಸಲ್ಲಿ ನಾವು ಕಂಪ್ಲೀಟ್ ಮಾಡಿಕೊಡ್ತೀವಿ. ಪ್ಲ್ಯಾನ್ ಅಪ್ರೂವಲಿಂದ ಹಿಡಿದು ಪ್ರತಿಯೊಂದೂ ನಿಮ್ಮ ಕೀ ಹ್ಯಾಂಡ್ ಓವರ್ ಮಾಡೋವರೆಗೂ ನಮ್ಮದೇ ಇರುತ್ತೆ. ಮೆಟೀರಿಯಲ್, ಟೋಟಲ್ ಮೆಟೀರಿಯಲ್ ಎಲ್ಲನೂ ನಮ್ಮದೇ. ಓಕೆ 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 ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಕನ್ಸ್ಟ್ರಕ್ಷನ್ ಆಯಿತು, ಈ ಕಡೆ ಟೆಲಿಕಾಲಿಂಗ್ ಆಯಿತು. ಇನ್ನು ಓವರ್ ಆಲ್ ಪ್ಲಾನಿಂಗ್ ಏನೆಲ್ಲ ಇದೆ ಅನ್ನೋದನ್ನು ಇಲ್ಲಿ MD ಆದಂಥ ಚೇತನ್ ಅವರನ್ನು ಕೇಳೋಣ. ಬನ್ನಿ, ಅವರನ್ನು ಡೈರೆಕ್ಟ್ ಆಗಿ ಮಾತನಾಡ್ತೀವಿ. ಹಾಯ್ ಸರ್. ಹಾಯ್ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಓಕೆ, ಯಾ ಸರ್, ಇಷ್ಟೋ ತನಕ ಲೇಔಟ್ ಎಲ್ಲ ನೋಡ್ಕೊಂಡು ಬಂದ್ವಿ. ನೀವು ಕೆಲವೊಂದು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಜೊತೆಗೆ ನನಗೆ ನಿಮ್ಮ ಆಫೀಸಿಗೆ ಬರ್ತಾ ಇದ್ದಂಗೆ ತುಂಬ ಸ್ಟಾಫ್ಗಳನ್ನ ಮೀಟ್ ಮಾಡಿದೆ. ಆರ್ಕಿಟೆಕ್ಚರ್, ಕನ್ಸ್ಟ್ರಕ್ಟರ್ ಆಗಿರಬಹುದು, ಟೆಲಿಕಾಲಿಂಗ್. ಏನು ಇಂಟ್ರೆಸ್ಟಿಂಗ್ ಏನು ಅನ್ನಿಸ್ತು ಅಂದರೆ, ಎಲ್ಲ ಕಡೆ ಈ ರೀತಿ ಫೆಸಿಲಿಟೀಸ್ ಇರಲ್ಲ ಸರ್. ನಿಮ್ಮ ಪ್ಲಾನ್ ಏನಾಗಿತ್ತು, ಇದೆಲ್ಲ ಏನು ನಿಮ್ಮ ಮೈಂಡಿಗೆ ಹೇಗೆ ಬಂತು ಅಂತ? ಮೇಡಮ್, ಒಂದು ಹೇಳಬೇಕು ಅಂದರೆ, ಈಗ ಎಲ್ಲ ರಿಯಲ್ ಎಸ್ಟೇಟ್ ಆಫೀಸಲ್ಲೂ ಈ ಥರ ಫೆಸಿಲಿಟಿ ಇಟ್ಕೊಂಡಿರ್ತಾರೆ. ಬಟ್ ಏನಾಗುತ್ತೆ ಅಂದರೆ, ಪ್ರಾಜೆಕ್ಟ್ ಎಲ್ಲೋ ಇರುತ್ತೆ, ಆಫೀಸ್ ಎಲ್ಲೋ ಇರುತ್ತೆ, ಸೇಲ್ಸ್ ಮಾಡೋ ಗಂಟ ಸರ್ವಿಸ್ ಸಿಗುತ್ತೆ, ನಂತರ ಸಿಗೋದಿಲ್ಲ. ಬಟ್ ನಮ್ಮ ಸ್ಪೆಷಾಲಿಟಿ ಏನಂದರೆ, ನಾವು ಪ್ರಾಜೆಕ್ಟ್ಸಿಂದ 2-3 ಕಿಲೋಮೀಟ್ರು ನಮ್ಮ ಆಫೀಸಿಂದ ಪ್ರಾಜೆಕ್ಟ್ಸ್ ಇರ್ತದೆ. ನಾವು ಪ್ರೀ ಸೇಲ್ಸ್ ಅಂತ ಇರ್ತದೆ, ಪೋಸ್ಟ್ ಸೇಲ್ಸ್ ಅಂತ ಇರ್ತದೆ. ಪ್ರೀ ಸೇಲ್ ಅಂದರೆ ಸೈಟ್ ವಿಸಿಟ್ ಮಾಡಿಸಿ, ಟೆಲಿಕಾಲರು ವಿಸಿಟ್ ಮಾಡಿಸಿ ಸೈಟ್ ಬುಕ್ಕಿಂಗ್ ಮಾಡೋ ಗಂಟ ಅವ್ರು ಇರ್ತಾರೆ. ಸೇಲ್ಸ್ ಬುಕ್ಕಿಂಗ್ ಆದಮೇಲೆ ರಿಜಿಸ್ಟ್ರೇಷನ್ ಆದಮೇಲೆ ಖಾತಾ, ಸೈಟ್ ಮೇಂಟೆನೆನ್ಸು ಮತ್ತು ಕನ್ಸ್ಟ್ರಕ್ಷನ್ಸ್ಗೂ ಕೂಡ ನಮ್ಮಲ್ಲಿದೆ. ಕಸ್ಟಮರು ಸೈಟ್ ತೊಗೊಂಡ್ಮೇಲೆ ನಮ್ಮ ಆಫೀಸಲ್ಲೇ ಸರ್ವಿಸ್ ಕೇಳಿದ್ರೆ ನಾವು ಕೊಡ್ತೀವಿ. ಇಲ್ಲ ಅವರೇ ಬೇರೆ ಕಡೆ ಸರ್ವಿಸ್ ತೊಗೊತಾರೆ ಅಂದರೆ ನಮ್ಮದೇನು ಅಭ್ಯಂತರ ಇರೋದಿಲ್ಲ. ಕಸ್ಟಮರ್ ಅನುಕೂಲ ಆಗಲಿ ಅಂತ ನಾವು ಪ್ರಾಜೆಕ್ಟ್ಸ್ ಹತ್ರನೇ ಇದ್ದೀವಿ. ಮತ್ತೆ ಇನ್ನೂ 25 ವರ್ಷ ಆದರೂ ಕೂಡ ನಮ್ದು ಇಲ್ಲೇ ಆಫೀಸ್ ಇರ್ತದೆ, ಇಲ್ಲೇ ಪ್ರಾಜೆಕ್ಟ್ಸ್ ಮಾಡ್ತೀವಿ. ಹೌದು, ನಿಯರಲ್ಲೂ ಇದೆ, ಹೆಲ್ಪ್ ಆಗುವಂಥದ್ದು. ಹೌದು ಮೇಡಮ್. ಸೈಟ್ ನೀವೇ ಸೈಟ್ ಕರ್ಕೊಂಡೋಗಿ ವಿಸಿಟ್ ಮಾಡಿಸೋದೆಲ್ಲ ಇರೋದು? ಖಂಡಿತ ಮೇಡಮ್, ನಾವೇ ಸೈಟ್ ಕಸ್ಟಮರ್ನ ಪಿಕ್ ಮಾಡಿ ಸೈಟ್ ವಿಸಿಟ್ ಮಾಡಿಸಿ ರಿಜಿಸ್ಟ್ರೇಷನ್ಸ್ ಗಂಟ ನಮ್ಮದೇ ಮೇಂಟೆನೆನ್ಸ್ ಇರುತ್ತೆ. ಈಗ ಮನೆ ಕಟ್ತೀನಿ ಅನ್ನೋರಿಗೆ ಆ ಥರ ರೆಡಿಯಾಗಿ ಬಂದವರು? ಹ್ಞೂ ಮೇಡಮ್, ಈಗ ಏನಾಗುತ್ತೆ, ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ಎಲ್ಲ ಹೊರಗಡೆಯಿಂದ ಜನ ಬಂದು ಇಲ್ಲಿ ಸ್ಟೇ ಆಗಿರ್ತಾರೆ. ಮನೆ ಕಟ್ತೀನಿ ಅಂದವ್ರಿಗೂ ಕೂಡ ಪ್ಲಾನಿಂಗಿಂದ ಹಿಡಿದು ಇದು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್, ಕನ್ಸ್ಟ್ರಕ್ಷನ್ನು ಸರ್ವಿಸ್ ನಮ್ಮಲ್ಲೇ ಕೊಡ್ತೀವಿ. ಓಕೆ, ಅಪ್ರೂವಲ್ ಅಂದಾಗ ನಿಮ್ಮ ಬಿಲ್ಡಿಂಗ್ ಯಾವ ಅಪ್ರೂವಲ್ ಇದೆ ಸರ್? ಮೇಡಮ್, ಇಲ್ಲಿ ಲೋಕಲ್ ಏನು ಅಥಾರಿಟಿ ಬರ್ತದೆ ಆ ಅಪ್ರೂವಲ್ ಕೊಡಿಸ್ತೀವಿ ಮೇಡಮ್. ಅಂದರೆ BDA ಬರುತ್ತೆ, BMRDA ಬರುತ್ತೆ ಅವರಿಗೆ. ಓಕೆ, ಮತ್ತು ಈಗ ನಿಮ್ಮ ಕಡೆಯಿಂದ ಗ್ರಾಹಕರಿಗೆ ಯಾವ ರೀತಿಯ ಫೆಸಿಲಿಟೀಸ್ ಇದೆ? ಅಂದರೆ ಲೋನ್ ಆಗಿರ್ಬೋದು ತಗೊಳ್ಳಿಕ್ಕೆ, ಆ ಥರದ್ದು ಏನಾದ್ರು ಪ್ರೊವೈಡ್ ಮಾಡ್ತಾ ಇದ್ದಾರೆ? ಮೇಡಮ್, ಈಗ ನಿಮ್ಗೆ ಗೊತ್ತಿರೋ ಪ್ರಕಾರ 2 ಇಯರ್ಸಿಂದ ಯಾವುದೋ ರೆವಿನ್ಯೂ ಸೈಟ್ಸ್ ನಡೀತಾ ಇಲ್ಲ. ಕಂಪ್ಲೀಟ್ಲಿ BMRDA ಅಪ್ರೂವ್ಡ್ ಸೈಟ್ಸ್ ಈ ಖಾತಾ ಇರೋದ್ರಿಂದ ನಿಮಗೆ ಅಪ್ರೂವಲ್ಸ್ ಏನು ತೊಂದರೆ ಆಗೋದಿಲ್ಲ. ಜಸ್ಟ್ ಒಂದು ಅಟೆಂಡಿಂಗ್ ವರ್ಕ್ ಮಾಡ್ಕೊಡ್ತೀವಿ ಅಷ್ಟೇ. ಮಾಡ್ಕೊಡ್ತೀರಾ? ಈ ಖಾತಾ ಮಾಡ್ಕೊಡೋಂಥದ್ದೆಲ್ಲ ನಿಮ್ಮದೇ? ಹೌದು ಮೇಡಮ್, ಈ ಖಾತಾ ಸೈಟ್ ರಿಜಿಸ್ಟ್ರೇಷನ್ ಆದಮೇಲೆ ಈ ಖಾತಾ ಮಾಡ್ಕೊಡೋ ಗಂಟ ಜವಾಬ್ದಾರಿ ನಮ್ಮದೇ. ಓಕೆ, ಮತ್ತೆ ಬೇರೆ ಯಾವ್ದಾರ ರೆಕಾರ್ಡ್ಸ್ ಅನ್ನು ಅವ್ರಿಗೆ ಮಾಡ್ಕೊಡೋಂಥದ್ದು ಗ್ರಾಹಕರಿಗೆ? ರಿಜಿಸ್ಟ್ರೇಷನ್ ಆದಮೇಲೆ ಬೇರೆ ಇನ್ನೇನು ಇರೋದಿಲ್ಲ ಮೇಡಮ್, ಅಷ್ಟೇ ಇರುವಂಥದ್ದು ಅವರಿಗೆಲ್ಲ ನೀವು ಮಾಡಿಕೊಡ್ತೀರಾ? ಓಕೆ ಸರ್, ಈಗ ಈ ಥರದ್ದೆಲ್ಲ ಸರ್ವಿಸ್ಗೆ ನಿಮಗೆ ಹೇಗೆ ಅನ್ನಿಸ್ತು? ಎಷ್ಟು ವರ್ಷದಿಂದ ಮಾಡ್ತಿರುವಂಥದ್ದು? ಮೇಡಮ್, ನಾನು ಈ ಫೀಲ್ಡಲ್ಲಿ ಸುಮಾರು ಒಂದು 12 ವರ್ಷದಿಂದ
ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ನಮ್ಮದು ಸುಮಾರು ಇದು 12-13ನೇ ಪ್ರಾಜೆಕ್ಟ್ ಏನೋ ನಡೀತಾ ಇದೆ. ನಡೀತಾ ಇರೋವಂಥದ್ದು. ಓಕೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋವಂಥದ್ದು. ಓಕೆ ಸರ್, ಈಗ ಸೈಟ್ ತಗೊಳ್ತೀನಿ ಅಂದವ್ರಿಗೆ, ಮನೆ ಕಟ್ತೀನಿ ಅಂದವ್ರಿಗೆ ನಿಮ್ಮ ಕಡೆಯಿಂದ ಯಾವ ರೀತಿ ಫೆಸಿಲಿಟೀಸ್ ಅಂದರೆ ಲೋನ್ ಆ ಥರದ್ದು ಏನಾದರೂ ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ? ಮೇಡಮ್ ಈಗ ನೀವು ತಿಳಿದಿರೋ ಪ್ರಕಾರ 2 ಇಯರ್ಸಿಂದ ಯಾವುದೋ ರೆವಿನ್ಯೂ ಸೈಟ್ಸ್ ರಿಜಿಸ್ಟ್ರೇಷನ್ ಆಗೋದಿಲ್ಲ. ನಮ್ದೆಲ್ಲ ಕಂಪ್ಲೀಟ್ಲಿ BM ಮಾಡಿಯೋ ಪ್ರಾಜೆಕ್ಟ್ಸ್ ಈ ಖಾತಾ ರೆಡಿ ಇರೋಂಥದ್ದು. ಸೊ ಇದಕ್ಕೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಕೂಡ ಲೋನ್ ಸಿಗುತ್ತೆ, ಎಲ್ಲ ಪ್ರೈವೇಟ್ ಬ್ಯಾಂಕು ನ್ಯಾಷನಲೈಸ್ ಬ್ಯಾಂಕಲ್ಲಿ ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ಕಸ್ಟಮರು ಸೈಟ್ ತೊಗೊಳೋದಕ್ಕೂ ಕೂಡ ಕನ್ಸ್ಟ್ರಕ್ಷನ್ಗೂ ಕೂಡ ಲೋನ್ ಸಿಗುತ್ತೆ ಮೇಡಮ್. ನಿಮ್ಮ ಕಡೆ ಅದು ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಓಕೆ, ಅದು ನಿಮ್ಗೆ ಇಲ್ಲಿ ಕಾಲ್ ಮಾಡಿ ಎಲ್ಲ ಹೇಳಿದ್ ಹೇಗೆ ಕಾಂಟ್ಯಾಕ್ಟ್ ಹೇಗೆ ಮಾಡ್ತಾರೆ? ಮೇಡಮ್ ಇಲ್ಲ, ನಿಮಗೆ ಕಸ್ಟಮರು ಸೈಟ್ ಬುಕ್ಕಿಂಗ್ ಅಲ್ಲೇನೆ ಎಲ್ಲ ಅದ್ರ ಡೀಟೇಲ್ಸ್ ಸಿಕ್ಕೋಗುತ್ತೆ ಮೇಡಮ್. ಯಾಕಂದ್ರೆ ಈಗ ಮ್ಯಾಕ್ಸಿಮಮ್ ಈಗ ಸೈಟ್ ಮಾಡಬೇಕು ಮನೆ ಕಟ್ಟುವಂಥವ್ರು ಜಾಸ್ತಿ ಇರೋದೇ ಸ್ಯಾಲ್ರಿ ಕ್ಲಾಸ್ ಪೀಪಲ್ಸ್, ಗೌರ್ಮೆಂಟ್ ಎಂಪ್ಲಾಯೀಸ್. ಅವ್ರಿಗೆ ಏನು ಅನುಕೂಲ ಬೇಕು ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಮಾಡ್ಕೊಡ್ತೀವಿ ಮೇಡಮ್. ನೀವು ಮಾಡ್ಕೊಡ್ತೀರಾ? ಓಕೆ, ಈ ಬ್ಯಾಂಕು ಇದೆ ಆ ಥರದ್ದೇನು ಇಲ್ಲ ಸರ್, ಪ್ರತ್ಯೇಕವಾಗಿ ಮೇಡಮ್ ಈಗ ಸ್ಯಾಲ್ರಿಡ್ ಆಗಿರೋರಿಗೆ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಈಸಿಯಾಗಿ ಆಗುತ್ತೆ. ಬಿಸ್ನೆಸ್ ಪ್ರೊಫೈಲ್ಸ್ ಮಾತ್ರ ಬೇರೆ ಬ್ಯಾಂಕ್ ಅಲ್ಲಿ ಇರ್ತದೆ. ನಾವು ಅವ್ರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಮೊದಲೇ ತಿಳಿಸಿ ನಂತರ ಪ್ರೋಸೆಸ್ ಮಾಡ್ಕೊಳ್ಳುವಂಥದ್ದು. ಓಕೆ ಸರ್, ವೆರಿ ನೈಸ್. ದೆನ್ ಈಗ ದೊಡ್ಡ ಆಲದ ಮರ ಅನ್ನುವಾಗ ಸುತ್ತಮುತ್ತಲಿನ ಈಗ ಸೈಟ್ಗಳಿದೆ, ಅದನ್ನೆಲ್ಲ ನೀವೇ ನೋಡ್ಕೊಳ್ತೀರಾ ಅಥವಾ? ಮೇಡಮ್ ಏನಿಲ್ಲ, ಈಗ ಏನಂದ್ರೆ ನಿಮ್ಗೆ ದೊಡ್ಡ ಮರ ಅಂದ್ರೆ ಸೈಟ್ ಹಬ್ ಇದು. ಹೌದು, ಸುಮಾರು ಸೊಸೈಟೀಸ್ದು ಎಲ್ಲ ಲೇಔಟ್ಸ್ ಇದೆ. ಈಗ ಕೆಲವರು ಈ ಹಿಂದೆ 10 ವರ್ಷದಿಂದ 15 ವರ್ಷದಿಂದ ತಗೊಂಡಿರೋರು ಮಾರಬೇಕು ಅಂದ್ರೂ ಕೂಡ ನಮ್ಮ ಆಫೀಸ್ನ ಸಂಪರ್ಕ ಮಾಡ್ಬೋದು. ಯಾಕಂದ್ರೆ ನಮ್ದು ಮೈಸೂರು ರೋಡಿಂದ ದೊಡ್ಡ ಮರ ಸ್ಟ್ರೆಚ್ ಒಳಗಡೆ ನಮ್ದು ಲೇಔಟ್ ಆಕ್ಟಿವಿಟೀಸ್ ನಡೀತಾ ಇರೋದ್ರಿಂದ ಇಲ್ಲಿ ಮಾರಬೇಕು ಅಂದವರು ಕೂಡ ನಮ್ಮ ಆಫೀಸ್ನ ಸಂಪರ್ಕ ಮಾಡ್ಬೋದು ಮೇಡಮ್. ಮಾಡಬಹುದು. ಓಕೆ ಸರ್, ಇಷ್ಟೋ ತನಕ ನಾವು ಈಗ ಕೃಷ್ಣ ಗಾರ್ಡನ್ ಲೇಔಟ್ ನೋಡ್ಕೊಂಡು ಬಂದ್ವಿ. ನೆಕ್ಸ್ಟ್ ನಿಮ್ಮ ಪ್ಲಾನ್ ಏನು? ಯಾವ್ದಾದ್ರು ಬೇರೆ ಪ್ರಾಜೆಕ್ಟಿಗೆ ಪ್ಲಾನ್ ಇದೆಯಾ? ಇಲ್ಲ, ಇದು ಕೃಷ್ಣ ಗಾರ್ಡನ್ ನಂತರ ನಮ್ದು ಒಂದು ನೆಕ್ಸ್ಟ್ ಜನವರಿಲಿ ಒಂದು 6 ಎಕರೆ ಲಾಂಚ್ ಇದೆ. ಅಲ್ಲಿಂದ ಕೃಷ್ಣ ಗಾರ್ಡನ್ ಇಂದ 2 ಕಿಲೋಮೀಟರ್ಲೇ ಮಾಡ್ತಾ ಇದೀವಿ. ಈಗ ಕೃಷ್ಣ ಗಾರ್ಡನ್ ಜೊತೆಗೆ ನಮಗೆ ಇನ್ನೂ ಒಂದು 3 ಪ್ರಾಜೆಕ್ಟ್ಸ್ ರನ್ನಿಂಗ್ ಅಲ್ಲಿ ಇದೆ ಮೇಡಮ್. ರಿಜಿಸ್ಟ್ರೇಷನ್ ರೆಡಿ ಕೂಡ ಇದೆ. ಬಂದು ಕಸ್ಟಮರ್ ನೋಡ್ಬೋದು ಮೇಡಮ್. ನೋಡಬಹುದು, ಈಗ ರೆಡಿ ಇದೆ ಮೇಡಮ್. ರಿಜಿಸ್ಟ್ರೇಷನ್ಗೂ ಕೂಡ ರೆಡಿ ಇದೆ. ಓಕೆ ಸರ್, ವೆರಿ ನೈಸ್. ಈಗ ಕೊನೆಯದಾಗಿ ಸರ್, ಯಾಕೆ ಬೇರೆ ಈಗ ಗ್ರಾಹಕರು ನಿಮ್ಮ ಸೈಟ್ಗೆ ಯಾಕೆ ಬರಬೇಕು, ನಿಮ್ಮದನ್ನೇ ಯಾಕೆ ಪರ್ಚೇಸ್ ಬೇಕು ಅಂತ ಸ್ಪೆಷಾಲಿಟಿ ನಿಮ್ಮ ಲೇಔಟ್ನಲ್ಲಿ ಏನಿದೆ ನೀವು ಸಮರ್ಥನೆ ಮಾಡ್ಕೊಳ್ಬೇಕು? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್. ಯಾಕೆ ದೊಡ್ಡ ಮರ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ, ಈಗ ನಿಮ್ಗೆ ಗೊತ್ತಿರೋ ಪ್ರಕಾರ ನಾವು ಸೈಟ್ ಕೊಡ್ತಾ ಇರೋದು ಬೆಂಗಳೂರಲ್ಲೇ. ಬೆಂಗಳೂರಲ್ಲೇ ನಾವು ಬೆಂಗಳೂರು ಸೇರೋವಂಥ ಪ್ರದೇಶದಲ್ಲೇ ನೀವು ಸೈಟ್ ಕೊಡ್ತಾ ಇರೋದು. ಈಗ ಗೌರ್ಮೆಂಟು ಬೆಂಗಳೂರು ಸುತ್ತಮುತ್ತ 30 ರೇಡಿಯಸ್ ಕಿಲೋಮೀಟರ್ BD ಅಕ್ವಿಸಿಷನ್ ಮಾಡ್ತಾ ಇದ್ದಾರೆ. ಈಗ ನಾವು ನಮ್ಮ ಪ್ರಾಜೆಕ್ಟ್ಸು ದೊಡ್ಡ ಮರ ಬಂದು BM ಮಾಡಿಯೇ ಮಾಗಡಿ ಪ್ಲಾನಿಂಗ್ ಅಥಾರಿಟಿಲಿ ಬರ್ತಾ ಇದೆ. ಇನ್ನು ಕೇವಲ ಅಲ್ಲಿ ಉಳಿದಿರೋದು ಸ್ವಲ್ಪ ಕೆಲವೇ ಲ್ಯಾಂಡ್ ಅಷ್ಟೇ. ಇನ್ನು 1-2 ವರ್ಷದೊಳಗಡೆ ಅಲ್ಲಿ ನಿಮಗೆ ಸೈಟ್ ಸಿಗ್ಬೋದು. ನಂತರ ಮಿಡಲ್ ಕ್ಲಾಸ್ ಜನ ಎಲ್ಲೂ ಬೆಂಗಳೂರಲ್ಲಿ ಸೈಟ್ಸ್ ಮಾಡೋದಕ್ಕಾಗೋದಿಲ್ಲ. ನಾನು ನಿಮ್ಮ ಪ್ರೇಕ್ಷಕರಿಗೆ ಏನು ಮನವಿ ಮಾಡ್ತೀನಿ ಅಂದರೆ, 1-2 ವರ್ಷದಲ್ಲಿ ಈ ಭಾಗದಲ್ಲಿ ಸೈಟ್ಸ್ ಏನೋ BM ಮಾಡಿಯೇ ಈ ಖಾತಾ ಇರೋದು ಪರ್ಚೇಸ್ ಮಾಡಿದ್ರೆ ಅವ್ರಿಗೆ 2-3 ವರ್ಷದಲ್ಲಿ ಡಬಲ್ ಆಗೋ ಚಾನ್ಸಸ್ ಇದೆ. ಓಕೆ, ಅವ್ರಿಗೆ ಲಾಭ ಇದೆ ಮುಂದೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಮೇಡಮ್. ಈಗ ನೀವು ಬೆಳಿಗ್ಗೆ ಪೇಪರಲ್ಲಿ ನೋಡ್ತಾ ಇರ್ತೀರಾ, ಕೆಂಪೇಗೌಡ ಎಕ್ಸ್ಟೆನ್ಷನ್ ಅಂತಿದೆ. ಬೆಂಗಳೂರು ಇಂದ 30 ಕಿಲೋಮೀಟರ್ ರೇಡಿಯಸ್ ಕಂಪ್ಲೀಟ್ BD ಅಕ್ವಿಸಿಷನ್ ಅಲ್ಲಿ ಇದೆ. ಎಲ್ಲೂ ಕೂಡ ರಿಜಿಸ್ಟ್ರೇಷನ್ ನಡೀತಾ ಇಲ್ಲ. 70% ರಿಜಿಸ್ಟ್ರೇಷನ್ ಡೌನ್ ಆಗಿದೆ. ನಿಮಗೆ ನಡೀತಾ ಇರೋದು ಮಾತ್ರ BM ಮಾಡಿಯೇ BM ICP ಅಪ್ರೂವಲ್ಸ್ ಮಾತ್ರ. ಈಗಾಗಲೇ ಬಿಡದಿ, ಹೊಸಕೋಟೆ, ಹೊಸೂರು, ಬೆಂಗಳೂರು ದಾಟಿ ಗ್ರಾಮಾಂತರ ಪ್ರದೇಶದಲ್ಲಿ 3,000 ರೂಪಾಯಿ ರೇಟ್ ಇದೆ. ಆ ರೇಟ್ಗೆ ನಾನು ಬೆಂಗಳೂರಿಂದ 22 ಕಿಲೋಮೀಟರ್ ಆಗುತ್ತೆ ದೊಡ್ಡ ಮರ. ಇಲ್ಲಿ ನಿಮಗೆ ನಂದು 4 ಪ್ರಾಜೆಕ್ಟ್ ಏನು ನಡೀತಾ ಇದೆ ಅಂದರೆ 2,000 ರೂಪಾಯಿಂದ 4,000 ರೂಪಾಯಿ ಗಂಟ ರೇಟ್ ಇದೆ. ಪ್ರಾಜೆಕ್ಟ್ ಮೇಲೆ ರೇಟ್ ಹೋಗುತ್ತೆ. ಕಸ್ಟಮರ್ ಬಂದು ನೋಡಿ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೆ, ಯಾವ ಪ್ರಾಜೆಕ್ಟಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ, ಅವ್ರ ಬಜೆಟ್ ನೋಡಿ ಸೈಟ್ ಖರೀದಿಸ್ಬೋದು ಮೇಡಮ್. ಈಗ ಗ್ರಾಹಕರು ಬಂದು ನಿಮ್ಮ ಲೇಔಟೇ ಯಾಕೆ ತಗೊಳ್ಬೇಕು ಅಂತದ್ದು ಏನು ವಿಶೇಷತೆ ಇಲ್ಲಿದೆ? ಮೇಡಮ್, ಒಂದು ವಿಶೇಷತೆಯಿಂದ ಏನಂದರೆ, ನಾನು ಹೆಮ್ಮೆಯಿಂದ ಹೇಳ್ಕೊಡೋದೇನೆಂದರೆ, ನಾನು ಮಾಡಿರೋ ಪ್ರಾಜೆಕ್ಟ್ಸ್ ಎಲ್ಲ ಮನೆ ಆಗುವಂಥ ಪ್ರಾಜೆಕ್ಟು ಎಂಡ್ ಯೂಸರ್ ಪ್ರಾಜೆಕ್ಟ್ಸು ಮೇಡಮ್. ನಾನು ಮಾಡಿರೋ ಬಡಾವಣೆ ಅಕ್ಕಪಕ್ಕದಲ್ಲೇ ನಿಮಗೆ ಬಸ್ ಸ್ಟಾಪ್ಸ್ ಆಗಿರ್ಬೋದು, ಮಾರ್ಕೆಟ್ ಆಗಿರ್ಬೋದು, ಸ್ಕೂಲ್ಸು, ಕಾಲೇಜ್ ಎಲ್ಲ ಸಿಗುವಂಥ ಜಾಗದಲ್ಲೇ ಮತ್ತು ಒಂದು ಬಜೆಟೆಡ್ ರೇಟಲ್ಲೇ ಮಾಡಿರ್ತೀನಿ ಮೇಡಮ್. ಹಾಗಾಗಿ ನನ್ನ ಪ್ರಾಜೆಕ್ಟ್ಸ್ನ ಬಂದು ವಿಸಿಟ್ ಮಾಡಿದ್ರೆ ಕಸ್ಟಮರ್ಗೆ ಗೊತ್ತಾಗುತ್ತೆ. ಇಮಿಡಿಯೇಟಾಗಿ ಇನ್ನು 2 ವರ್ಷದಲ್ಲಿ ನಾವು ಮಾಡಿರೋ ಬಡಾವಣೆಲೆಲ್ಲ 1-2 ವರ್ಷದಲ್ಲೆಲ್ಲ ಮನೆ ಆಗಿರೋ ಪ್ರಾಜೆಕ್ಟ್ಸೇ ಮಾಡಿರೋದು ನಾವು. ಓಕೆ, ನಿಯರಲ್ಲೇ ಎಲ್ಲ ಸಿಗುವಂಥದ್ದು. ಖಂಡಿತ ಮೇಡಮ್, ಅದೇ ಥರ ಮಾಡಬೇಕು. ಈಗ ಕಸ್ಟಮರ್ ತಗೊಂಡು ವಾಸ ಮಾಡಬೇಕು, ಬಾಡಿಗೆ ಕಟ್ಟೋದ್ರಿಂದ ಮುಕ್ತಿ ಆಗಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಕಸ್ಟಮರ್ಸ್ ನೋಡೋದಾದ್ರೂ ಅದೇ ದೃಷ್ಟಿಯಲ್ಲಿ ನೋಡ್ತಾರೆ, ಸುತ್ತಮುತ್ತ ಎಲ್ಲ ನಿಯರ್. ಹೌದು ಮೇಡಮ್. ನಾನು ಈ ಹಿಂದೆ 2 ವರ್ಷಕ್ಕೆ ಮುಂಚೆ ನಾನೊಂದು ಯಾವುದೋ ಒಂದು ಖಾಸಗಿ ವಿಡಿಯೋ ಮಾಡಿಸಿದಾಗ ನಾನು ಬಾಡಿಗೆ ಹಣನ ಇದು ನೀವು EMI ಕಟ್ಕೊಂಡು ಸ್ವಂತ ಮನೆ ಮಾಡೋ ಅನ್ನೋ ಕಾನ್ಸೆಪ್ಟಲ್ಲಿ ಅದು ಸಕ್ಸಸ್
ಸಕ್ಸಸ್ ಆಗಿತ್ತು ಒಂದು ಪ್ರಾಜೆಕ್ಟು. ಓಕೆ ಓಕೆ ಹಾಂ. ಅದೇ ರೀತಿ ಇದು ಓಕೆ ಓಕೆ ಸರ್. ಈಗ ದೊಡ್ಡ ಆಲದ ಮರ ಅನ್ನೋದು ಬೆಂಗಳೂರಿನಲ್ಲಿ ಒಂದು ಅದ್ಭುತವಾದ ಪ್ಲೇಸ್, ಟೂರಿಸ್ಟ್ ಪ್ಲೇಸ್. ಅದರ ಹತ್ರನೇ ನಿಮ್ಮ ಲೇಔಟ್ ಇರುವಂಥದ್ದು. ಅದ್ರ ಜೊತೆಗೆ ಬೇರೆ ರೀತಿ ಯಾವುದೆಲ್ಲ ಕನೆಕ್ಟಿವಿಟಿ ಇದೆ ಅಂದರೆ ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಏರ್ಪೋರ್ಟ್, ಸ್ಕೂಲ್, ಹಾಸ್ಪಿಟಲ್ಸ್, ಈ ರೀತಿ ಕನೆಕ್ಟಿವಿಟಿ ಇದೆಯಾ? ಮೇಡಮ್ ನಾನು ಈ ಹಿಂದೆ ಹೇಳ್ದಂಗೆ ಇದು ನಾನು ಕೊಡ್ತಾ ಇರೋದು ದೊಡ್ಡ ಆಲದ ಮರ ಬಂದು ಬೆಂಗಳೂರು ಸೇರುವಂಥದ್ದು. ಓಕೆನಾ, ಬೆಂಗಳೂರಿಂದ 22 ಕಿಲೋಮೀಟರ್ಲಿ ನಿಮಗೆ ಸಿಗ್ತಾ ಇದೆ. ಮತ್ತು ಮುಂಬರುವ ಏರ್ಪೋರ್ಟು ಬಿಡದಿಲ್ ಆಗಿರ್ಬೋದು, ನೆಲಮಂಗಲ ಆದರೂ ಕೂಡ ಒಂದು 30 ನಿಮಿಷ ಡ್ರೈವಲ್ಲಿ ಸಿಗುತ್ತೆ. ಮೆಟ್ರೋ ಸ್ಟೇಷನ್ 7 ಕಿಲೋಮೀಟರ್ ಇದೆ ನಮ್ಮ ಪ್ರಾಜೆಕ್ಟಿಂದ. ಮತ್ತು ಈಗ ಬರ್ತಾ ಇರೋ ಇಂಟರ್ನ್ಯಾಷನಲ್ ಸ್ಕೂಲು, ಕಾಲೇಜಸ್ಸು, ಮಾರಿಗೋಲ್ಡು, RNS ಮತ್ತು ರಾಜರಾಜೇಶ್ವರಿ ಡೆಂಟಲ್ ಆ್ಯಂಡ್ ಇಂಜಿನಿಯರಿಂಗ್ ಕಾಲೇಜು ಎಲ್ಲ ನಮ್ಮ ಪ್ರಾಜೆಕ್ಟ್ಸಿಂದ 5 ರಿಂದ 10 ನಿಮಿಷ ಡ್ರೈವಲ್ಲಿ ಸಿಗುತ್ತೆ ಮೇಡಮ್. ಓಕೆ, ಎಲ್ಲ ಸುತ್ತಮುತ್ತನೇ ಇದೆ ಅಂತ. ಹೌದು. ಆಮೇಲೆ ಬೆಂಗಳೂರು ತುಂಬ ಫಾಸ್ಟಾಗಿ ಹೋಗ್ತಾ ಇದೆ. ಬೆಂಗಳೂರಲ್ಲೇ ನಿಮ್ಗೆ ಸೈಟ್ ಕೊಡ್ತಾ ಇದ್ದೀನಿ. ಓಕೆ ಸರ್, ಒಳ್ಳೆ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ, ಎಲ್ಲ ಫೆಸಿಲಿಟಿ ಬಗ್ಗೆ ತಿಳ್ಕೊಂಡ್ರಿ. ನನಗೂ ಪರ್ಸ್ನಲ್ ಆಗಿ ತುಂಬ ತಿಳ್ಕೊಂಡಂಗೆ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಸೊ ನಿಮಗೂ ಕೂಡ ಮೈಸೂರು ರೋಡ್ ಕಡೆ, ಅದರಲ್ಲೂ ರಾಮೋಹಳ್ಳಿ, ದೊಡ್ಡ ಆಲದ ಮರ ಕಡೆ ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅಂದರೆ ಒಮ್ಮೆ ನೀವು CR ಡೆವಲಪರ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಅವರು ನಿಮ್ಮನ್ನು ಸೈಟ್ ವಿಸಿಟಿಂದ ಹಿಡಿದು ಮನೆ ಕಟ್ಟೋವರೆಗೂ ಕೇರ್ ಟೇಕರ್ ಮಾಡ್ತಾರೆ. ಎಲ್ಲ ರೀತಿಯ ಸರ್ವಿಸನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಈ ಲೇಔಟ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ಇಲ್ಲಿ ನೀಡಿರುವ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಳ್ಬಹುದು. ಓಕೆ, ಹಾಗಾದರೆ ಇನ್ನೊಂದು ಲೇಔಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಬಾಯ್ ಬಾಯ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.